ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 13ನೆಯ ಶ್ಲೋಕ. ನರಂ ವರ್ಷೀಯಾಂಸಂ ನಯನ ವಿರಸಂ ನರ್ಮ ಸುಜಡಂ ತವಾಪಾಂಗಾಲೋಕೆ ಪತಿತಮನುಧಾವಂತಿ ಶತಶಃ ಗಲದ್ವೇಣಿ ಬಂಧಾಃ ಕುಚಕಲಶ ವಿಸ್ರಸ್ತ ಸಿಚಯಾಃ ಹಠಾತ್ೃಟ್ಯತ್ಕಾಂಚೋ ವಿಗಲಿತ ದುಕೂಲ ಯುವತಯಃ. ಬಹಳ ವಯಸ್ಸಾದ ಮುದುಕನು, ಕುರುಡನಾದ ವಿಕೃತನು, ರಸಜ್ಞತೆ ಇಲ್ಲದ ವೃದ್ಧ ಮನುಷ್ಯನನ್ನೇನಾದರೂ ಅಮ್ಮ ನೀನೊಮ್ಮೆ ಕೃಪೆಯಿಂದ ನೋಡಿದರೆ ಸಾಕು, ಆ ವ್ಯಕ್ತಿಯು ಎಂತಹ ಆಕರ್ಷಣೀಯನಾಗಿ ಬಿಡುತ್ತಾನೆ ಅಂತಂದರೆ ಆತನನ್ನು ನೋಡಿದಂತಹ ನೂರಾರು ದೇವತಾ ಸ್ತ್ರೀಯರೂ ಸಹ ಮೈಮರೆತು ಆತನ ಹಿಂದೆ ಓಡ್ತಾರೆ. ಹಾಗೆ ಓಡುವಾಗ ಆ ದೇವತಾ ಸ್ತ್ರೀಯರ ಜಡೆಗಳು ಬಿಚ್ಚಿ ಹೋದರು, ಮೈಮೇಲಿನ ಸೆರಗು ಜಾರಿದರು, ನಡುವಿಗೆ ಕಟ್ಟಿರಬಹುದಾದ ಉಡ್ಯಾಣವು ಕಿತ್ತು ಹೋದರು, ಮೈಮೇಲಿನ ವಸ್ತ್ರವು ಮರೆತು ಓಡುತ್ತಿದ್ದಾರಮ್ಮ. ಯಾಕೆ ಅಂದರೆ ಆತನ ಮೇಲೆ ನಿನ್ನ ಕೃಪಾದೃಷ್ಟಿಯು ಪಸರಿಸಿರುವ ಕಾರಣದಿಂದ ಅವನು ಅಷ್ಟು ಸುಂದರನಾಗಿದ್ದಾನೆ ಅಂತ. ಹೀಗಾಗಿ ಶಾರೀರಿಕವಾಗಿ ಎಲ್ಲವೂ ಜೀರ್ಣವಾಗಿದ್ದರೂ, ನೋಡಲು ಅಸಹ್ಯನಾಗಿದ್ದರೂ ಅಂತಹವನ ಮೇಲೆ ಅಮ್ಮನ ಕೃಪೆಯಾದರೆ ಪ್ರಪಂಚವನ್ನೇ ವಶೀಕರಣ ಮಾಡಿಕೊಳ್ಳುವ ಶಕ್ತಿ ಲಭ್ಯವಾಗುತ್ತೆ ಅನ್ನುವ ದೃಷ್ಟಿಯಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಈ ಸ್ತೋತ್ರದಲ್ಲಿ ಅಮ್ಮನನ್ನು ಸ್ತುತಿಸಿದ್ದಾರೆ. ಆತ್ಮೀಯರೇ, ಈ ಶ್ಲೋಕದ ಅನುವಾದವನ್ನು ಕೇಳಿದಾಗ ಕೆಲವರ ಮನಸ್ಸಿನಲ್ಲಿ ಸ್ವಲ್ಪ ಕೆಟ್ಟ ಭಾವನೆ ಹುಟ್ಟಲು ಸಾಧ್ಯತೆ ಇದೆ. ಆದರೆ ಕೇಳುಗರಲ್ಲಿ ಒಂದು ಸವಿನಯ ಪ್ರಾರ್ಥನೆ. ಈ ಶ್ಲೋಕವನ್ನು ರಚಿಸಿದವರು ಮಹಾನ್ ವಿರಾಗಿಗಳು, ಮಹಾಸಂತರು, ಮಹಾಯೋಗಿಗಳಾದಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದರು. ಅಂತಹ ಮಹಾತ್ಮರು ಯಾವ ದಿವ್ಯ ತಪೋಭೂಮಿಕೆಯಲ್ಲಿ ಸ್ಥಿತರಾಗಿ ನಿಂತು ಈ ಚಿಂತನೆಗಳನ್ನು ದರ್ಶನ ಮಾಡಿ ರಚನೆ ಮಾಡಿದ್ದಾರೆ ಅನ್ನುವುದನ್ನು ಮೊದಲು ತಿಳಿಯಬೇಕು ಅಂತ. ಏಕೆಂದರೆ ಇಂತಹ ಶ್ಲೋಕಗಳು ಬಂದಾಗ ಸಾಮಾನ್ಯರಿಗೆ ಸ್ವಲ್ಪ ಕೇಳಲಿಕ್ಕೆ ಅಸಹ್ಯದಂತೆ ಅನಿಸಬಹುದು. ಹಾಗಾಗಿ ಮೊದಲೇ ಈ ವಿಚಾರವನ್ನು ತಿಳಿಸಿ ನಿರ್ಮಲವಾದ ಉದಾತ್ತವಾದ ಭಾವದಿಂದ ಈ ಶ್ಲೋಕದ ಚಿಂತನೆಯನ್ನು ಗ್ರಹಿಸಬೇಕು. ಆಗ ಶಂಕರ ಭಗವತ್ಪಾದರ ಹೃದಯವು ನಮಗೆ ಅರ್ಥವಾಗುವ ಸಾಧ್ಯತೆ ಇರುತ್ತೆ. ಮತ್ತು ಈ ಶ್ಲೋಕವನ್ನು ಕೇಳಿದ ಬಹಳಷ್ಟು ಮಂದಿ ಶ್ರೀವಿದ್ಯೆಯು ಕ್ಷುದ್ರೋಪಾಸನೆ ಅನ್ನುವಂಥ ಹೆಸರನ್ನು ಕೊಟ್ಟು ಬಿಡ್ತಾರೆ. ಅಂದರೆ ವಶೀಕರಣ ಇತ್ಯಾದಿ ವಿದ್ಯೆಗಳು ಅದರಲ್ಲಿದೆ ಅಂತ. ಏಕೆಂದರೆ ಈ ಶ್ಲೋಕದಲ್ಲಿ ಅಸಹ್ಯವಾದ ವೃದ್ಧನೊಬ್ಬ ಉಪಾಸನೆಯಿಂದ ಅವನು ಸುಂದರನಾಗಿ ಬಿಟ್ಟ, ಅವನ ಹಿಂದೆ ಸಾಮಾನ್ಯರಲ್ಲ ದೇವತಾ ಸ್ತ್ರೀಯರು ನೂರಾರು ಜನರು ವಶರಾಗಿ ಹಿಂದೆ ಓಡಿದರು ಅಂತ ಹೇಳಿರುವುದರಿಂದ ಶ್ರೀವಿದ್ಯೆಯು ಕೆಟ್ಟದ್ದಕ್ಕೂ ಉಪಯೋಗಿಸ್ತಾರೆ ಅಂತ ತೀರ್ಮಾನವನ್ನು ಕೊಟ್ಟೇ ಬಿಡುತ್ತಾರೆ. ಆತ್ಮೀಯರೇ, ಇದು ಸಂಪೂರ್ಣವಾಗಿ ತಪ್ಪು ತಿಳುವಳಿಕೆ. ಶ್ರೀವಿದ್ಯೆಯು ಶುದ್ಧವಾದಂಥ ವೈದಿಕ ವಿದ್ಯೆ, ಸಮಯಾಚಾರದ ವಿದ್ಯೆ, ಸಾತ್ವಿಕ ವಿದ್ಯೆ, ಆತ್ಮವಿದ್ಯಾ ಶ್ರೀವಿದ್ಯಾ ಅಂತ ಹೇಳಿದ್ದಾರೆ ಲಲಿತಾ ಸಹಸ್ರನಾಮದಲ್ಲಿ. ಈಗ ಈ ಶ್ಲೋಕದ ಭಾವವನ್ನು ಮೇಲ್ನೋಟದಲ್ಲಿ ನೋಡಿದರೂ ಸಹ ವಯಸ್ಸಾದ, ನೋಡಲು ಕಣ್ಣಿಲ್ಲದ, ರಸಜ್ಞತೆ ಇಲ್ಲದವನು ಸಹ ಅಮ್ಮನನ್ನು ಉಪಾಸನೆ ಮಾಡಿದ್ದೇ ಆದರೆ ಆತನ ಮೇಲೆ ಅಮ್ಮ ಒಮ್ಮೆ ಕಡೆಗಣ್ಣಿನ ನೋಟದಿಂದ ನೋಡಿದರೆ ಸಾಕು, ಆತನು ನವಯೌವನ ಭರಿತನಾಗಿ ಬಿಡ್ತಾನೆ, ಮಹಾಸುಂದರನಾಗಿ ಬಿಡ್ತಾನೆ. ಅಂತಹ ಸುಂದರನನ್ನು ಕಂಡಂತಹ ದೇವತಾ ಸ್ತ್ರೀಯರು ಆತನ ಹಿಂದೆ ಓಡ್ತಾರೆ. ಯಾಕೆ ಓಡಿದರು ಅಂದರೆ ಆ ದೇವತಾ ಸ್ತ್ರೀಯರಿಗೆ ಆತನೇ ಅಮ್ಮನಂತೆ ಕಾಣುತ್ತಿದ್ದಾನೆ ಅಂತ. ಅಂದರೆ ಅಮ್ಮನ ಪ್ರಭಾವ ಬೀರಿದ ಅಂತಹ ಒಬ್ಬ ವೃದ್ಧನಾದ, ವಿಕೃತನಾದ, ರಸಜ್ಞತೆ ಇಲ್ಲದವನೂ ಸಹ ಅಮ್ಮನಂತೆ ಆಗಿಬಿಡ್ತಾನೆ. ಹಾಗಾಗಿ ಈ ದೇವತಾ ಸ್ತ್ರೀಯರು ಅವನನ್ನೇ ಅಮ್ಮ ಅಂತ ತಿಳಿದು ಹೊಂದಲಿಕ್ಕಾಗಿ ಓಡಿದರು ಅನ್ನುವ ಭಾವವನ್ನು ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಮತ್ತೊಂದು ದೃಷ್ಟಿ ಇದೆ, ಬಹಳ ವಿಶೇಷವಾದ ಚಿಂತನೆಯನ್ನು ಹೇಳ್ತಾರೆ ನೋಡಿ. ಈ ಶ್ಲೋಕ ಆರಂಭವಾಗಿದ್ದು ನರಂ ವರ್ಷೀಯಾಂಸಂ ನಯನ ವಿರಸಂ ನರ್ಮಸು ಜಡಂ ಅಂತ.
ಇಲ್ಲಿ ನರಂ ಅಂತ ಆರಂಭ ಮಾಡಿದ್ದಾರಲ್ಲ, ಈ ನರಂ ಅನ್ನುವುದಕ್ಕೆ ಶಾಸ್ತ್ರದಲ್ಲಿ ಯಾರು ನರ ಅಂತಂದ್ರೆ ಸಾಕ್ಷಾತ್ ಭಗವಂತನೇ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅಂತಹ ಭಗವಂತನಾದ ನರಂ ಆದಂತಹ ಶಿವನು ವರ್ಷೀಯಾಂಸಂ ಅಂದರೆ ಅವನಿಗೆ ತುಂಬ ವಯಸ್ಸಾಗಿದೆ ಅಂತ. ಎಷ್ಟು ವಯಸ್ಸಾಗಿದೆ ಸ್ವಲ್ಪ ಯೋಚನೆ ಮಾಡಿ. ಸೃಷ್ಟಿಗೂ ಮೊದಲಿಂದಲೂ ಇದ್ದಾನೆ, ಈಗಲೂ ಇದ್ದಾನೆ, ಇನ್ನು ಮುಂದೆ ಪ್ರಳಯವಾದ ಮೇಲೂ ಅವನೇ ಇರ್ತಾನೆ. ಅಂದ ಮೇಲೆ ಅವನಿಗೆ ಇನ್ನೆಷ್ಟು ವಯಸ್ಸಾಗಿರಬೇಕು? ಆ ವಯಸ್ಸನ್ನು ಯಾರಾದರೂ ಅಂದಾಜು ಮಾಡಿ ಹೇಳಲಿಕ್ಕಾಗತ್ತಾ? ಸಾಧ್ಯವಿದೆಯಾ? ಹಾಗಾಗಿ ಆ ಶಿವನು, ಆ ಪರಮೇಶ್ವರನು ಮಹಾವೃದ್ಧ, ಪರಮವೃದ್ಧ. ಅದಕ್ಕೆ ಶ್ರುತಿಗಳಲ್ಲಿ ನಮೋ ವೃದ್ಧಾಯ ಚ ಸಂವೃದ್ಧಿನೇ ಚ ಅಂತ ಹೇಳಿದ್ದಾರೆ ರುದ್ರದಲ್ಲಿ. ಅವನು ಪರಮವೃದ್ಧ ಅಂತ. ಇಂತಹ ವೃದ್ಧನಾದ ರುದ್ರನನ್ನು ನೋಡಲು ಅಸಹ್ಯವಾಗಿದ್ದಾನೆ, ವಿಕೃತನಾಗಿದ್ದಾನೆ ಎಂದಿದ್ದಾರಲ್ಲ. ಹೇಗಿದ್ದಾನೆ? ರುಂಡಮಾಲೆಯನ್ನು ಧರಿಸಿದ್ದಾನೆ, ಮೈ ಮೇಲೆ ಸರ್ಪಗಳು ಓಡಾಡ್ತಾ ಇದೆ, ಚಿತಾಭಸ್ಮ ಧಾರಣೆ ಮಾಡಿದ್ದಾನೆ, ಜಡ್ಡು ಕಟ್ಟಿದ ಜಡೆಯನ್ನು ಹೊಂದಿದ್ದಾನೆ, ರಕ್ತ ತೊಟ್ಟಿಡುವಂತಹ ಗಜ ಚರ್ಮವನ್ನು ಉಟ್ಟಿದ್ದಾನೆ. ಇನ್ನು ವಿಕಾರವಾದ ಮೂರನೆಯ ಕಣ್ಣು ಬೇರೆ ಇದೆ. ಇದೇ ನಯನ ವಿರಸಂ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ನರ್ಮಸು ಜಡಂ. ನರ್ಮ ಅಂದರೆ ಒಳಗೊಂದು ಹೊರಗೊಂದು ಅನ್ನುವ ಅರ್ಥ. ಹಾಗಾಗಿ ನರ್ಮಸು ಜಡಂ ಅಂತ ಅಂದರೆ ಕಪಟವಾಡುತ್ತಾ ಒಳಗೊಂದು ಹೊರಗೊಂದು ಅಂತ ಯಾರು ನಾಟಕ ಮಾಡುವಂತಹ ಭಕ್ತರಿರ್ತಾರೆ, ಆ ಕಪಟತ್ವಕ್ಕೆ ರುದ್ರ ಇಷ್ಟಪಡೋದಿಲ್ಲ. ಇಂತಹ ಶಿವನ ಹಿಂದೆ ಈ ಸೃಷ್ಟಿಯಲ್ಲಿರುವ ದೇವತಾ ಸ್ತ್ರೀಯರು ಅವನನ್ನೇ ಅನುಸರಿಸಿ ಅವನ ಹಿಂದೆ ಹೋಗ್ತಾರೆ ಎಂದರ ಅರ್ಥವೇನು ಅಂದರೆ, ಈ ಸೃಷ್ಟಿಯಲ್ಲಿ ಅವನೊಬ್ಬನೇ ಪುರುಷ, ಶಿವನೊಬ್ಬನೇ ಪುರುಷ, ಇತರರೆಲ್ಲರೂ ಸ್ತ್ರೀಪ್ರಾಯರು ಅಂತ. ಅಂತಹ ಪರಮ ಪುರುಷನಾದ ಶಿವನ ಹಿಂದೆ ಈ ಎಲ್ಲ ದೇವತಾ ಸ್ತ್ರೀಯರು ಓಡುತ್ತಾ ಇದ್ದಾರೆ ಅಂದರೆ, ಆ ಶಿವ ಅಂದರೆ ಅರ್ಥ ವಶಿ ಅಂತ. ಅದಕ್ಕಾಗಿ ಶಾಸ್ತ್ರವಾಕ್ಯವಿದೆ, ಸರ್ವಂ ವಶೀಕೃತಂ ಯಸ್ಮಾತ್ ತಸ್ಮಾತ್ ಶಿವ ಇತಿ ಸ್ಮೃತಃ ಅಂತ. ಎಲ್ಲವನ್ನ ತನ್ನ ವಶದಲ್ಲಿ ಇಟ್ಟುಕೊಂಡಿರುವವನು, ಆದ್ದರಿಂದ ಅವನನ್ನ ಶಿವ, ವಶಿ ಶಿವ ಹೀಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ಶಿವಶಕ್ತಿಗಳಲ್ಲಿ ಭೇದವಿಲ್ಲದ್ದರಿಂದ ಆ ಶಿವನಲ್ಲೇ ಆ ಜಗದಂಬೆಯನ್ನು ಕಂಡ ದೇವತಾ ಸ್ತ್ರೀಯರು ದೇಹ ಭಾವವನ್ನು ಮರೆತು ತಮಗೇನಾಗ್ತಾ ಇದೆ, ನಾವು ಯಾವ ಸ್ಥಿತಿಯಲ್ಲಿದ್ದೇವೆ ಅನ್ನುವುದನ್ನೂ ಮರೆತು ಆ ಶಿವನ ಹಿಂದೆ ಓಡ್ತಾ ಇದ್ದಾರಂತೆ. ಆ ಶಿವಶಕ್ತಿಗಳನ್ನು ಹೊಂದಲಿಕ್ಕೆ ಅನ್ನುವಂಥದ್ದು ಮತ್ತೊಂದು ರೀತಿಯ ಚಿಂತನೆ, ತುಂಬ ಸುಂದರವಾದ ಚಿಂತನೆ. ಮತ್ತೊಂದು ತಾತ್ವಿಕ ದೃಷ್ಟಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಈ ಚಿಂತನೆಯು ಹೇಗಿದೆ ಅಂದರೆ, ಅಂತರ್ಮುಖರಾದವರಿಗೆ ಮಾತ್ರ ಅಮ್ಮ ಸಿಗ್ತಾಳೆ, ಬಹಿರ್ಮುಖರಾದವರಿಗೆ ಅವಳು ಸಿಗುವಂಥವಳಲ್ಲ ಅಂತ. ಇದನ್ನೇ ಲಲಿತಾ ಸಹಸ್ರನಾಮದಲ್ಲಿ ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ ಅಂತ ಹೇಳಿದ್ದಾರೆ. ನೋಡಿ, ಈ ಶ್ಲೋಕ ಆರಂಭವಾಗಿದ್ದು ನರಂ ವರ್ಷೀಯಾಂಸಂ ನಯನ ವಿರಸಂ ನರ್ಮಸು ಜಡಂ ಅಂತ ಹೇಳಿದ್ದಾರೆ. ಈ ಹಿಂದೆ ಹೇಳಿದಂತಹ ಚಿಂತನೆಗಿಂತಲೂ ಅತ್ಯಂತ ವಿಭಿನ್ನವಾದಂಥ ವಿಶೇಷವಾದ ಚಿಂತನೆಯನ್ನ ಮತ್ತೊಂದು ದೃಷ್ಟಿಕೋನದಲ್ಲಿ ವ್ಯಾಖ್ಯಾನಕಾರರು, ಉಪಾಸಕರು ಹೇಳಿದ್ದಾರೆ. ನೋಡಿ, ಈಗ ಹೇಳುವ ಅರ್ಥ, ನರಂ ವರ್ಷೀಯಾಂಸಂ ಅನ್ನುವಂಥದ್ದನ್ನ ಜ್ಞಾನ ವೃದ್ಧನಾದವನಿಗೆ ಲೋಕದ ವಿಷಯ ಭೋಗದ ಕಡೆಗೆ ವಿರಕ್ತ ದೃಷ್ಟಿಯನ್ನು ಹೊಂದಿರುವಾತನ ಮೇಲೆ ಕಪಟವಿಲ್ಲದ ಕೇವಲ ಶಾಸ್ತ್ರೀಯವಾದ ಸಚ್ಚಿಂತನೆಯನ್ನ ಹೊಂದಿರುವಂಥವನನ್ನ ಅಮ್ಮ ಒಮ್ಮೆ ದಯೆಯಿಂದ ನೋಡಿದರೆ ಸಾಕು. ಅಂತಹ ಉಪಾಸಕನಲ್ಲಿ ಏನಾಗುತ್ತೆ ಅಂತಂದ್ರೆ, ಮುಂದೆ ಹೇಳುವಂತೆ ಗಲದ್ವೇಣಿ ಬಂಧಾಹ ಅಂದರೆ ಶಿರದ ಹತ್ತಿರವಿರುವ ಗಂಟು ಅಥವಾ ಗ್ರಂಥಿ, ಕುಚಕಲಶ ವಿಸ್ರಸ್ತ ಸಿಚಯಾಹ ಹೃದಯ ಬಳಿ ಇರಬಹುದಾದ ಗ್ರಂಥಿ, ಹಠಾತ್ೃಟ್ಯತ್ಕಾಂಚ್ಯ ಕಟಿಯಲ್ಲಿರುವ ಗ್ರಂಥಿ,
ಹೀಗೆ ಈ 3 ಗ್ರಂಥಿಗಳು ಭೇದನೆಯಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇದನ್ನೇ ಲಲಿತಾ ಸಹಸ್ರನಾಮದಲ್ಲಿ ತುಂಬ ಸುಂದರವಾಗಿ ವಾಗ್ದೇವತೆಗಳು ಹೇಳ್ತಾರೆ. ಮೂಲಾಧಾರೈಕ ನಿಲಯ ಬ್ರಹ್ಮಗ್ರಂಥಿ ವಿಭೇದಿನಿ. ಇದನ್ನ ಇಲ್ಲಿ ಗುರುಗಳು ಹೇಳುತ್ತಿರುವಂಥದ್ದು ಹಠಾತ್ೃಟ್ಯತ್ಕಾಂಚಃ ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಮಣಿಪೂರಾಂತರುದಿತ ವಿಷ್ಣುಗ್ರಂಥಿ ವಿಭೇದಿನಿ. ಇದನ್ನ ಗುರುಗಳು ಇಲ್ಲಿ ಕುಚಕಲಶ ವಿಸ್ತ್ರಸ್ತ ಸಿಚಯಾಹ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಆಜ್ಞಾಚಕ್ರಾಂತರಾಲಸ್ಥ ರುದ್ರಗ್ರಂಥಿ ವಿಭೇದಿನಿ. ಇದನ್ನೇ ಗಲದ್ವೇಣಿ ಬಂಧಾಹ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ 3 ಗ್ರಂಥಿಗಳು ಸಾಧಕನಲ್ಲಿ ಭೇದನೆಯಾಗಿ ಆ ಸಹಸ್ರಾರವನ್ನು ಸೇರಿ ಜಗನ್ಮಾತೆಯ ಜೊತೆ ಆ ಶಿವಶಕ್ತಿಗಳಲ್ಲಿ ವಿಲೀನವಾದಾಗ ಅದು ಕೃಪಾದೃಷ್ಟಿಯಾಯಿತು ಅಂತರ್ಥ. ಆ ಭಗವತ್ ತತ್ವದಲ್ಲಿ ಒಂದಾಗಿ ಬಿಡ್ತಾನೆ ಅಂತ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ ಅಂತ ಹೇಳಿ ಮುಂಡಕೋಪನಿಷತ್ತಿನಲ್ಲಿ ಹೇಳಿದೆ. ಹೀಗಾಗಿ ಈ 3 ಗ್ರಂಥಿಗಳು ಯಾವಾಗ ಭೇದನೆಯಾಗುತ್ತೋ ಆ ಸಾಧಕ ವಿಗಲಿತ ದುಕೂಲ ಯುವತಯ, ಅಂದರೆ ತಾನು ವಸ್ತ್ರವನ್ನು ಮರೆಯುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದರ ಆಂತರ್ಯ ಈ ಶರೀರ ಎನ್ನುವಂಥ ವಸ್ತ್ರವನ್ನ ಆ ಆತ್ಮವಸ್ತು ಧರಿಸಿರುತ್ತೆ. ಈ ಆತ್ಮನಿಗೆ ಶರೀರ ಅನ್ನುವಂಥದ್ದು ಒಂದು ವಸ್ತ್ರವಿದ್ದಂತೆ. ಆ ಶರೀರ ನಾನು ಎಂಬ ಭ್ರಾಂತಿಯು ಹೋಗಿ ದೇಹ ಭಾವವನ್ನು ಬಿಟ್ಟು ಆತ್ಮಭಾವದಲ್ಲಿ ಸ್ಥಿರನಾಗುತ್ತಾನೆ ಅಂತಂದ್ರೆ ಜೀವನ್ ಮುಕ್ತ ಸ್ಥಿತಿಯನ್ನು ಹೊಂದುತ್ತಾನೆ. ವಾಸಾಂಸಿ ಜೀರ್ಣಾನಿ ಯಥಾವಿಹಾಯ ಅಂತ ಕೃಷ್ಣ ಪರಮಾತ್ಮ ಅದನ್ನೇ ಹೇಳಿರುವಂಥದ್ದು. ಹೀಗಾಗಿ ಈ ಶ್ಲೋಕದಲ್ಲಿ ಗುರುಗಳು ಮೇಲ್ನೋಟದಲ್ಲಿ ಸುಂದರನೊಬ್ಬನ ಹಿಂದೆ ದೇವತಾ ಸ್ತ್ರೀಯರು ಓಡಿದರು ಅಂತ ಹೇಳಿರುವಂಥ ವಿಚಾರ ಮೇಲ್ನೋಟಕ್ಕೆ ಕಂಡರೂ ಅದರ ಆಂತರ್ಯ ಆ ಸುಂದರನು ಶಿವನೇ, ಶಿವನಿಂದ ಆ ಶಕ್ತಿ ಬೇರೆ ಅಲ್ಲ. ಅಂತಹ ಶಿವಶಕ್ತಿಯನ್ನ ಸೇರಲು ದೇವತಾ ಸ್ತ್ರೀಯರು, ಮತ್ತೆ ಮತ್ತೆ ಸ್ತ್ರೀಯರು ಅಂದರೆ ಪರಮಾತ್ಮನೊಬ್ಬನೇ ಪುರುಷ, ಉಳಿದವರೆಲ್ಲರೂ ಸ್ತ್ರೀ ಪ್ರಾಯರು ಅಂತ ಆಗಿಬಿಟ್ರೆ ಸಾಮಾನ್ಯರು ದೇವತಾ ಸ್ತ್ರೀಯರು ಎಲ್ಲರೂ ಸಹ ಮೈಮರೆತು ಅಂದರೆ ತಮ್ಮ ಶರೀರವನ್ನು ಮರೆತು ಆತ್ಮಭಾವದಿಂದ ಆ ಶಿವಶಕ್ತಿಗಳಲ್ಲಿ ಒಂದಾಗಬೇಕು ಅಂತ ಧಾವಿಸ್ತಾರೆ, ಓಡ್ತಾರೆ, ಉಪಾಸನೆ ಮಾಡಿ ಸಾಧನೆ ಮಾಡಿ ಆ ಶಿವಶಕ್ತಿಗಳಲ್ಲಿ ಒಂದಾಗಬೇಕು ಅಂತ ನೋಡ್ತಾರೆ ಅನ್ನುವಂಥ ಅತ್ಯಂತ ಉತ್ಕೃಷ್ಟವಾದಂಥ ಚಿಂತನೆಯನ್ನು ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ನಮಗೆ ಹೇಳಿದ್ದಾರೆ. ಅಂತಹ ಗುರುಗಳಿಗೂ ಮತ್ತು ಶ್ರೀಮಾತೆಗೂ ನಮಸ್ಕರಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕವನ್ನು ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ.